ನಮಸ್ಕಾರ ರೀ. ನಾಗರ ಪಂಚಮಿ ಹತ್ರಕ್ಕನ ಬಂತು. ನಾನು ನಿಮಗೆ ಶೇಂಗಾ ಉಂಡೆ ತೋರ್ಸೇನಿ ಹಿಂದಿನ ವಿಡಿಯೋದಾಗ. ಆನಂತರ ಚಕ್ಲಿ ತೋರ್ಸೇನಿ. ಇವಾಗ ಬೇಸನ್ ಉಂಡೆ ಮಾಡೋಣ ಬರ್ರಿ. ಇವತ್ತು ಬೇಸನ್ ಉಂಡೆ ಮಾಡೋಣ. ಇನ್ನೂ ರವೆ ಉಂಡೆ ಮಾಡಬೇಕು ನೋಡಿರಿ. ಇದನ್ನು ಜರಡಿ ಹಿಡ್ಕೋಬೇಕು. ಫಸ್ಟ್ ಒಳ್ಳೆ ಕಂಪ್ನಿದು ಕಡಲೆ ಹಿಟ್ಟು ಇರಬೇಕು, ಮನ್ಯಾಗ ಬೀಸಿದ್ದಾರ ಇರಬೇಕು. ಅದನ್ನು ಜರಡಿ ಹಿಡಿಲೇಬೇಕು ಕಂಪಲ್ಸರಿ. ಆನಂತರ ಎಷ್ಟು ಹಿಟ್ಟು ತೊಗೊಂಡಿರ್ತೀವಿ ಅಷ್ಟು ಸಕ್ಕರೆ ತೊಗೋಬೇಕು. ನಾನಿಲ್ಲಿ ಅರ್ಧ ಕೆ ಜಿ ಕಡಲೆ ಹಿಟ್ಟಿಂದು ಮಾಡಕತ್ತೀನಿ. ಅರ್ಧ ಕೆ ಜಿ ಬೇಸನ್ನಿಗೆ ಅರ್ಧ ಕೆ ಜಿ ಸಕ್ಕರೆ ತೊಗೊಂಡೇನಿ. ಯಾಕಂದ್ರೆ ಸಕ್ಕರೆ ಕಡಿಮೆ ಆದ್ರೆ ರುಚಿಯಾಗಲ್ಲ, ಹೆಚ್ಚಾದ್ರೂ ಚಲೋ ಆಗಲ್ಲ. ಕರೆಕ್ಟ್ ಇರಬೇಕು, ಸ್ವೀಟ್ ಆಗಿರಬೇಕು. ಅದಕ್ಕೋಸ್ಕರ ಸಮನಾಗಿ ಹಾಕ್ತಾನೆ. ನಾನು ಅದ್ರಾಗ ಒಂದು 4-5 ಏಲಕ್ಕಿ ಹಾಕಿನೂ ಸಕ್ಕರೆನೂ ಪೌಡ್ರ್ ಮಾಡಿಬಿಟ್ಟನಿ. ಅದನ್ನು ಹಿಟ್ಟು ಸಣಸಿದ್ದಾತು, ಸಕ್ಕರೆ ಪೌಡ್ರ್ ಮಾಡಿದ್ದಾತು. ಈಗ ದಪ್ಪ ತಳ ಇರೋ ಒಂದು ಬಾಳ್ಡಿ ಇಟ್ಟು ಕಡಾಯಿ ಇಟ್ಟು ಆ ಕಡಾಯಿಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಯಾನಿ. ತುಪ್ಪ ಕರಗಿದ ನಂತರ ಈ ಕಡಲೆ ಹಿಟ್ಟು 3 ಟ್ರಿಪ್ನಾಗ ನಾನು ಫ್ರೈ ಮಾಡ್ಕೊಂಡೇನಿ. ಇದನ್ನು ತುಪ್ಪದಾಗ ಚಲೋತ್ನಂಗೆ ಗೋಲ್ಡನ್ ಕಲರ್ ಬರಬೇಕಿದು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿರಿ, ಎಲ್ಲೋ ಇದ್ದಿದ್ದು ಗೋಲ್ಡನ್ ಕಲರ್ ಬಂದತಿ. ಈ ಥರ ಕಲರ್ ಬರಬೇಕು. ಆನಂತರ ಮನೆಯೆಲ್ಲ ಘಮ ಘಮ ಅಂತ ಸುವಾಸನೆ ಬರಬೇಕು. ಅಲ್ಲಿವರೆಗೆ ಇದನ್ನು ಹುರಿಬೇಕು. ಬೇಸನ್ ಉಂಡೆ ಮಾಡೋದಂದ್ರೆ ಏನ್ರಿ, ಈ ಹಿಟ್ಟು ಹುರಿಯೋದ್ರಾಗ ಇರೋದು. ಚೆಂದ ಹಿಟ್ಟು ಹುರಿದ್ವಿ ಅಂದ್ರೆ ಉಂಡೆ ಪ್ರಾಬ್ಲಮ್ ಇಲ್ಲ, ಯಾವುದು ಮಿಸ್ಟೇಕ್ ಆಗಲ್ಲ. ಈ ಥರ ಹುರಿಬೇಕಿನ್ನು. ಕಲರ್ ಚೇಂಜ್ ಆಗಬೇಕು, ಘಮ ಘಮ ಅನ್ನಬೇಕು. ತುಪ್ಪ ಹಾಕಿ ಹುರಿಬೇಕು. ಸ್ವಲ್ಪ ತುಪ್ಪ ಜಾಸ್ತಿ ಹೋಗತ್ತೆ ಬೇಸನ್ ಉಂಡೆಗೆ. ಈಗ 3 ಟ್ರಿಪ್ನಾಗ ನಾನು ಹುರಿದು ಒಂದು ಪರಾತ್ತಾಗ ಹಾಕ್ಕೊಂಡೇನಿ. ಆಮೇಲೆ ಸಕ್ಕರೆನೂ ಪೌಡ್ರ್ ಮಾಡಿ ಇಟ್ಕೊಂಡೇನಿ. ಈಗ ಇದಕ್ಕೆ ಸಕ್ಕರೆ ಹಾಕೋಣ. ಸಕ್ಕರೆ ಪೌಡ್ರು ಅರ್ಧ ಕೆ ಜಿ ಅಂತ ನಿಮಗೆ ಹೇಳೇನಿ ಅಳತಿ. ನೀವು ಕಡಿಮೆ ತಿನ್ನೋರಿದ್ರೆ ಕಡಿಮೆ ಮಾಡ್ಕೊರಿ, ಸಕ್ಕರೆನ ಜಾಸ್ತಿ ತಿನ್ನೋರಿದ್ರೆ ಇನ್ನೂ ಜಾಸ್ತಿ ಮಾಡ್ಕೊರಿ. ಸಮನಾಗಿ ಹಾಕ್ಯಾನ ನಾನು. ಪರ್ಫೆಕ್ಟ್ ಆದಂಥ ಒಂದು ಸ್ವೀಟ್ ರೆಡಿ ಆಗ್ತದೆ ಇಲ್ಲಿ ನೋಡಿರಿ. ಮನೆಯೊಳಗೆ ಸಣ್ಣ ಮಕ್ಕಳು, ದೊಡ್ಡ ಮಕ್ಕಳು, ಅಜ್ಜ ಅಜ್ಜಿ, ಆಮೇಲೆ ಹಲ್ಲಿದ್ದರಿಗೆ ಶೇಂಗಾ ಉಂಡೆ, ಕಾಳಿನ ಉಂಡೆ, ನಾನಾ ಥರ ಉಂಡೆಗಳನ್ನ ತಿಂತಾರೆ ಹಲ್ಲಿದ್ದರು. ಹಲ್ಲು ಇಲ್ದರಿಗೆ ಸಣ್ಣ ಮಕ್ಕಳಿಗೆ 1-2 ಹಲ್ಲು ಬಂದಿರ್ತಾವೆ. ಆನಂತರ ಅಜ್ಜ ಅಜ್ಜಿಗೆ 1-2 ಬಿದ್ದಿರ್ತಾವೆ, 1-2 ಇರ್ತಾವೆ. ಅವರು ತಿನ್ಬೇಕನ್ನೋ ಆಸೆ ಇರ್ತೈತೆ ಹಬ್ಬದಾಗ. ಹೀಗಾಗಿ ಅವ್ರಿಗೆ ಬಾಯಾಗಿಟ್ರೆ ಕರಗಂತ ಬೇಸನ್ ಉಂಡೆ ನೋಡ್ರಿದು. ಅವ್ರು ಕಡಿಯೋದು ಬೇಡ, ಬಾಯಾಗ ಹಾಕ್ಕೊಂಬಿಟ್ರೆ ತಾನಾಗಲೇ ಕರಿಗೆ ಹೋಗ್ತದೆ ನೋಡ್ರಿ. ಅಷ್ಟು ಸ್ಪೆಷಲ್ ಆದಂಥ ಬೇಸನ್ ಲಾಡು ಇಲ್ಲಿ ನಾ ಮಾಡಕತ್ತೀನಿ. ಇವಾಗ ನೋಡಿರಿ, ಸಕ್ಕರೆ ಹಾಕಿದ್ವಲ್ಲ ಇದ್ರಾಗ, ಈ ಥರ ಅಂಗೈಲೆ ಎರಡೂ ಚಲೋ ಮಿಕ್ಸ್ ಮಾಡಬೇಕು. ಚಲೋತ್ನಂಗೆ ಮಿಕ್ಸ್ ಮಾಡಬೇಕು. ಚಂದ ಕೂಡಿಂದದು ಈಗ ಉಂಡೆ ಕಟ್ಟಬೇಕು. ಉಂಡೆ ಹೆಂಗೆ ಕಟ್ಟಬೇಕು ಅಂದರೆ, ಇಷ್ಟು ಡ್ರೈ ಐತಿ, ಹೆಂಗೆ ಕಟ್ಟೋದು ಅನ್ನಬೇಡ್ರಿ. ಇಲ್ಲಿ ಸೈಡಿಗೆ ತುಪ್ಪ ಕಾಸು ತೊಗೊಂಬಂದೆ ನೋಡಿರಿ ನಾನು. ಇದಕ್ಕೆ ತುಪ್ಪ ಹಾಕಿ ಉಂಡೆ ಹದ ಬರೋವರೆಗೆ ತುಪ್ಪ ಹಾಕಿ ಕಲಿಸ್ಕೋಬೇಕು. ಭಾಳ ಒಮ್ಮೆಲೆ ಸುರಿಬಾರ್ದು, ನೆನಪಿರಲಿ. ಸ್ವಲ್ಪ ಹಾಕಿರೋ ಭಾಳ ಆಗ್ತದದು. ಸ್ಪೂನ್ಲೇ ಹಾಕ್ಕೋಬೇಕು. ಸ್ಪೂನ್ಲೇ 2 ಸ್ಪೂನು, 1 ಸ್ಪೂನ್ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಯಾವಾಗ ಉಂಡೆ ಹದ ಬರ್ತತಿ ಆವಾಗ ಸ್ಟಾಪ್ ಮಾಡ್ಬೇಕು ತುಪ್ಪ ಹಾಕೋದು. ಇದನ್ನು ಚೆಂದ ಕಲ್ಸನ್ ಬರ್ರಿ. ಸಣ್ಣ ಮಕ್ಕಳಿಂದ ಮುದುಕರವರೆಗೂ ಇಷ್ಟ ಆಗಂಥ ಒಂದು ಬೇಸನ್ ಲಾಡು ಇದು. ಯಾಕಂದ್ರೆ ಕಷ್ಟಪಡೋದೇ ಬೇಡ, ಬಾಯಾಗಿಟ್ರೆ ಸುಮ್ಮನೆ ಒಳಗೆ ಹೋಗ್ತತಿ. ಅಷ್ಟೊಂದು ಟೇಸ್ಟಿನೂ ಇರ್ತತಿ. ಭಾಳಷ್ಟು ತುಪ್ಪ ಹಾಕಿರೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿ ಇರ್ತತಿ. ಇಲ್ಲಿ ನೋಡಿರಿ, 2 ಸ್ಪೂನ್ ಹಾಕಿದೆ, ಉಂಡೆ ಕಟ್ಟಕ್ಕೆ ಬರಲಿಲ್ಲ. ಇನ್ನೊಂದು 2-3 ಸ್ಪೂನ್ ಹಾಕತ್ತೀನಿ. ಸ್ಪೂನ್ ಸಣ್ಣದು, ಟೇಬಲ್ ಸ್ಪೂನ್ ಅಲ್ಲ. ಟೇಬಲ್ ಸ್ಪೂನ್ ಅಂದ್ರೆ ಭಾಳ ಆಕೈತೆ. ಮತ್ತು ಉಪ್ಪಿಟ್ಟು ತಿನ್ನೋ ಸ್ಪೂನ್ ಇಟ್ಕೊಂಡೇನಿ. ಈಗ ಬಂತು ನೋಡಿರಿ, ಉಂಡೆ ಕಟ್ಟಕ್ಕೆ ಬರಕತ್ತತಿ. ಕಟ್ಟಿ ತೋರ್ಸಕತ್ತೀನಿ. ಒಂದು ಸಲ ಈ ವಿಧಾನದಾಗ ಟ್ರೈ ಮಾಡಿರಿ. ಪದೇ ಹಿಂಗೆ ಮಾಡ್ಕೊತೀರಿ, ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವೆ. ಕರೆಕ್ಟ್ ಸ್ವೀಟು, ಕರೆಕ್ಟ್ ಹದ. ಆನಂತರ ಅತಿ ತುಪ್ಪ ಹಾಕಿ ಗಿಜಿ ಮಾಡಬಾರ್ದು, ಮಿಜ್ಜಿ ಹಂಗೆ ಮಾಡಬಾರ್ದು. ಆನಂತರ ಅತಿ ತುಪ್ಪಿಲ್ದ ಡ್ರೈ ಮಾಡಬಾರ್ದು. ಇದೇನೈತಿ, ಪರ್ಫೆಕ್ಟ್ ಆದಂಥ ಒಂದು ಅಳತಿ, ಪರ್ಫೆಕ್ಟ್ ಆದಂಥ ಒಂದು ಬೇಸನ್ ಲಾಡು ರೆಡಿ ಆಗ್ಯಾವ ನೋಡಿರಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಆನಂತರ ಹೊಸಬ್ರು ಯಾರಾದರೂ ಚಾನಲ್ಗೆ ಭೇಟಿ ಕೊಟ್ಟಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ.
ನಿಮ್ಮ ಸಪೋರ್ಟು ಹೆಲ್ಪು ನನ್ನ ಚಾನಲ್ಗೆ ಬೇಕು. ನೋಡಿರಿ ಉಂಡೆ ರೆಡಿ ಆಗಕತ್ತಾವು. 4 ಮಾಡಿ ತೋರಿಸ್ತೀನಿ, ಇನ್ನು ಇಷ್ಟೂ ಮಾಡಿ ತೋರಿಸ್ತೀನಿ. ಪ್ಲೇಟಿಗೆ ಸರ್ವ್ ಮಾಡಿ ನೋಡಿರಿ, ಸೂಪರಾಗಿ ಬಂದಾವ್ರಿ. ಎಷ್ಟು ಲಾಡು. ಇದೊಂದು ತಟ್ಟೆ ತುಂಬೈತಿ, ಇನ್ನೊಂದು ತಟ್ಟೆಯೊಳಗೆ ಅರ್ಧ ಕೆ.ಜಿಗೆ. ಇನ್ನೊಂದು ತಟ್ಟೆಯೊಳಗೆ ಒಂದು 10-15 ಅದಾವು. ಇದೊಂದು ತಟ್ಟೆ ತುಂಬೈತಿ. ಸೂಪರಾಗಿ ಬಂದಾವು ನೋಡಿರಿ. ಪರ್ಫೆಕ್ಟ್ ಆದಂಥ ಬೇಸನ್ ಲಾಡು ರೆಡಿ ಆಗ್ಯಾವು. ನೀವು ಟ್ರೈ ಮಾಡಿರಿ. ಹೆಂಗಿದ್ರು ಪಂಚಮಿ ಹಬ್ಬ ಬಂದೈತಿ. ಮಕ್ಕಳಿಗೆ ನಿಮಗೆ ಈ ಥರ ಮಾಡ್ಕೊಂಡು ಟೇಸ್ಟ್ ನೋಡಿರಿ, ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ. ಇಲ್ಲಿ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ. ನಮಸ್ಕಾರ.